ಇಲ್ಲಿ ನೋಡ್ಬೋದು ನೀವು 25 ಮೀಟರ್ ಅಡಿ ಎತ್ತರದಲ್ಲಿ ಇರ್ತಕ್ಕಂತ ಒಂದು ಧ್ವಜಸ್ಥಾನ ತಿರುಗಿಸಿದ್ರೆ ಇಲ್ಲಿ ನೋಡ್ರಿ ನನ್ನ ಕೈಯಲ್ಲಿ ಎಷ್ಟು ಈಸಿ ಆಗಿ ತಿರುಗತ್ತೆ ನೋಡ್ರಿ. ಅಂದ್ರೆ ನಮ್ದು ಆಸೆ ನೋಡ್ರಿ ಈ ಕ್ಷೇತ್ರದಾಗ ಸಾಕ್ಷಾತ್ ಹುಲಿಗಪ್ಪ ದೇವಿನೇ ಮೈ ಮೇಲೆ ಬಂದವು ನೋಡ್ರಿ. ಅಂದ್ರೆ ನಮ್ಮ ಮನಸ್ಸಿನಾಗ ಏನೇ ಒಂದು ಅನ್ಕೊಂಡು ಆಸೆ ಈಡೇರ್ಬೇಕಾಗಿತ್ತಂದ್ರೆ ಆ ತಾಯಿ ನಿಂದಿರ್ಬೇಕಾಗ್ತದ. ಇವತ್ತು ಅಷ್ಟೇನು ರಶ್ ಇಲ್ಲ ನೋಡ್ರಿ ದರ್ಶನಕ್ಕೆ ಹೋಗಕ್ಕೆ, ಜನ ಕಡಿಮೆ ಅದಾರ. ಬಿಟ್ ಮಾಡಿದೆ ಬೆಳಗ್ಗೆ ನಾನು 3:30ಗೆಲ್ಲ ಎದ್ಬಿಟ್ಟು ನೋಡ್ರಿ ಒಂದು PLOಗಳಿಗೆ 2002 ಮಾಹಿತಿಯನ್ನ ನೀವು ಆ PLO ಗೊತ್ತಿದೆ ಬ್ಲೆಸ್ಸಿಂಗ್ ಮಾಡ್ಬೇಡ್ರಿ ಮಿಸ್ಟರ್ ಅಂಡ್ ಮಿಸ್ಸಸ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಮ್ಮ ಶ್ರೀಮತಿಯವರು ಇವತ್ತು ನಾವು ಹೊಸಪೇಟೆ ಟೂರ್ ಮಾಡ್ತಾ ಇದ್ವಿ. ಅಂದ್ರೆ ಹೊಸಪೇಟೆ ಒಂದಿನ ಟ್ರಿಪ್ ಮಾಡ್ತಾ ಇದ್ವಿ. ನಮ್ಮ ಶ್ರೀಮತಿಯವ್ರು ನೋಡ್ರಿ ರೆಡಿ ಮಾಡ್ತಾ ಇದ್ದಾರೆ. ಪಲಾವು ಬಾಕ್ಸಿಗೆ ಹಾಕ್ತಾ ಇದ್ದಾರೆ. ಟೀ ಆಯಿತು. ಆ್ಯಕ್ಚುಲಿ ಇಲ್ಲಿಲ್ಲ ನೋಡಿ ಈ ಥರ ಎಲ್ಲ ಇದೆ, ತೋರಿಸ್ತಿದ್ದೀನಿ ನಾನು ನಿಮಗೆ. ನೋಡಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಮಧ್ಯಾಹ್ನ ಲಂಚ್ ವಿತ್ ಟಿಫನಿಗೆ ಇಷ್ಟು ಇದು ನೋಡ್ರಿ. ಇದೆಲ್ಲ ಸಿದ್ಧತೆ, ನೀರು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನೇನು ಈಗ ಬಿಡ್ತಾ ಇದ್ದೀವಿ. ಟೈಮ್ ನೋಡಿ ಎಕ್ಸಾಕ್ಟ್ 5:40 ಆಗಿದೆ. ಇನ್ನೇನು ನಮ್ಮ ಗುರುಗಳು ಬರ್ತಾ ಇದ್ದಾರೆ. ಇಲ್ಲಿಂದ ಪ್ರಯಾಣ ಶುರು ಮಾಡೋಣ. ಫುಲ್ ನೋಡ್ತಾ ಇರ್ರಿ. ಹೊಸಪೇಟೆ ಬ್ಲಾಗ್ಸ್ ಬರ್ತಾ ಇರುತ್ತೆ. ಆಲ್ಮೋಸ್ಟ್ ಆಲ್ ಒಂದು 5 ಪ್ಲೇಸ್ ಕವರ್ ಮಾಡಬೇಕಂತ ಮಾಡಿದ್ದೀವಿ. ನೋಡಿ ಏನಾಗುತ್ತೆ ಏನಿಲ್ಲ. ನೋಡಿ ನಮ್ಮ ಶ್ರೀಮತಿಯವರು ಹೇಳಮ್ಮ ಎಲ್ಲರಿಗೂ ಹಾಯ್ ಅಂತ ಹೇಳು. ಅದು ನೀನ್ ಹೇಳಬಾರ್ದು, ರಾಜ ರಾಜ ನಾವ್ ಹೇಳಬೇಕು. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ. ಆ್ಯಕ್ಚುಲಿ ಇವತ್ತು ನಾವು 3 o'clock ಎದ್ದು ಇಷ್ಟೊತ್ತಾಯ್ತು ನೋಡ್ರಿ. ಅವೆಲ್ಲ ಇವರೆಲ್ಲ ಪ್ರಿಪ್ರೇಷನ್ ಮಾಡಿ ಟೀ ರೆಡಿ ಮಾಡಿ. ಓಕೆ, ನಮ್ಮೀಗ ವಾಹನ ಬರುತ್ತೆ 4 wheeler. ನಮ್ಮ ಗುರುಗಳು ತರ್ತಾ ಇದ್ದಾರೆ, ಅವ್ರನ್ನೂ ಭೇಟಿ ಮಾಡಿಸ್ತೀನಿ. ಓಕೆ, ಫುಲ್ ವಿಡಿಯೋ ನೋಡ್ತಾ ಇರ್ರಿ. ಮಸ್ತ್ ಚೆನ್ನಾಗಿರುತ್ತೆ, ಸ್ವಲ್ಪ ಫನ್ನಿ ಆಗಿರುತ್ತೆ. ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನೋಡಿ. ಓಕೆನಾ? ನೋಡ್ರಿ ನಮ್ಮ ಸ್ಕ್ವಾಡ್ ರೆಡಿ ಆಯ್ತು. ಈಗ ನಾವು ಹೋಗ್ತಾ ಇದ್ವಿ. ಸರ್ ಅವ್ರದ್ದೇ ಬಿಜಿ ಬಿಟ್ಟಾರ ನೋಡ್ರಿ. ಅಲ್ಲ ಗೌರ್ಮೆಂಟ್ ಸರ್ವೆಂಟ್ ಇರೋದು ಹೆಂಗೆ ನೋಡ್ರಿ ಗುರುಗಳೇ. ನಿಮ್ದು ಇಷ್ಟ ನೋಡ್ರಿ ಡಿಪ್ರೆಷನ್ ಅವ್ರಿಗೆ ನೋಡ್ರಿ. ಸ್ಕ್ವಾಡ್ ರೆಡಿ ಆಯ್ತು ನಮ್ದು ಎಲ್ಲ. ಈಗ ರೈಟ್ ಇಲ್ಲಿಂದ ಆಯ್ತು, ಫುಲ್ಫಿಲ್ ಆಯ್ತು. ಲೆಟ್ಸ್ ಗೋ. ನೋಡ್ರಿ ಬ್ರೇಕ್ಫಾಸ್ಟ್ ನಮ್ದು ಈಗ. ಸರ್ ಮಾತಾಡ್ರಿ ಇವತ್ತಾರ. ನೀವು ಮಾತಾಡ್ರಿ ಹಾಂ ಸರ್ ಅಂತ ಅವಾಗ ಮೈಕ್ ಹಾಕಿ ಮಾತಾಡ್ತಾರೆ ತೋರಿ ಅವ್ರು. ನೀವು ಮಾತಾಡ್ರಿ ಹೆಂಗಿದೆ ಟೇಸ್ಟ್ ಹೆಂಗೈತ್ರಿ? ಚಲೋ ಐತ್ರಿ. ಖಾರ अभी मैं गाली नहीं दे सकता. नहीं गाली नहीं देना. फैमिली देखती है, वरना मैं ऐसे गाली दूं, ऐसे ನಿಜವಲ್ಲ. ನೋಡ್ರಿ ಇಲ್ಲಿ ಹೈವೇ ಇದೊಂದು ಯಾವುದೋ ಪ್ಲೇಸ್ ಸಿಕ್ತು ನಮಗೆ, ಚೆನ್ನಾಗಿದೆ. ಇದೆ ನೋಡ್ರಿ ಹೈವೇ, ಚಿತ್ರದುರ್ಗ ಹೈವೇ. ಅದು ನಮ್ಮ ವಾಹನ. ಪ್ಲೇಸ್ ಚೆನ್ನಾಗಿದೆ ಅಲ್ಲ ಗುರುಗಳೇ? ಪರವಾಗಿಲ್ಲ, ವಾತಾವರಣ ಈ ಸಂದರ್ಭದಲ್ಲಿ ಮಲೆನಾಡು ವಾತಾವರಣದಲ್ಲಿ ಇದೀವಿ ನಾವು. ಕ್ಲೈಮೇಟ್ ಚೆನ್ನಾಗಿದೆ ರೀ ಇವತ್ತು. ಏನು ನಾಟ್ ಬ್ಯಾಡ್, ಚೆನ್ನಾಗೈತೆ. ಇದೆ ನೋಡ್ರಿ ಉಪ್ಪಿಟ್ಟು. ಏನ ನಮ್ಮ ಇನ್ನೂ ಇಬ್ಬರು ಮೇನ್ ಎಡ್ಡುಗಳು ಇನ್ನೂ ಬಂದಿಲ್ಲ. ಮೋಸ್ಟ್ಲಿ ಅವ್ರು ಬರ್ತಾರೆ ಈಗ. ಬ್ರೇಕ್ಫಾಸ್ಟ್ ಗುರುಗಳೇ. ಮತ್ತೆ ಏನಾದರೂ ಸಮಾಚಾರ? ಎಲ್ಲಿಗೆ ಹೋಗ್ತಿದ್ವಿ ಗೊತ್ತೇನ್ರಿ ನಿಮ್ಗೆ? ನಾವೆಲ್ಲಿ ಹೋಗ್ತೀವಿ ಹೇಳ್ರಿ ಈಗ? ಇದು ಅದೇ ಹುಲಿಗಿ. ಹಾಂ, ಈಗ ಪ್ರೆಸೆಂಟ್ ಹೋಗೋದು ಎಲ್ಲಿಗೆ? ಹೊಸಪೇಟೆಗೆ ಅನ್ರಿ. ಹೊಸಪೇಟೆಗೆ ಯಾಕೆ ಹೋಗೋ? ಹುಲಿಗೆ ಡೈರೆಕ್ಟ್ ಗುರುಗಳು ಇದೇ ಹೈವೇನ ಹೋಗುತ್ತಲ್ರಿ? ಡೈರೆಕ್ಟ್ ಅಲ್ಲಿಗೆ ಹೋಗುತ್ತಲ್ರಿ ಹುಲಿಗಿಗೆ. ಅಲ್ಲಿಂದ ಇವತ್ತು ಒಂದು 5 ಕಂಟೆಂಟ್ ಆಗುತ್ತೆ ನಮ್ಮದು. ನೋಡೋಣ ಎಷ್ಟಾಗುತ್ತೆ ಅಷ್ಟು ಸಾಧ್ಯ ಮಾಡೋಣ ಅಲ್ಲ ಗುರುಗಳೇ? ಮೋಸ್ಟ್ಲಿ ಬಿಸಿಲೇನಿಲ್ಲ ಗುರುಗಳೇ, ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಹಾಂ ಆರಾಮ್ಸೆ ಮಾಡ್ಬೋದು. ಮಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗೈತೆ ಈಗ. ಹಾಂ, ಅಲ್ಲಿ ಬಂದ್ರೆ ನೋಡ್ರಿ ನಮ್ಮ ಶ್ರೀಮತಿಯವರು ಹಾಗೆ ಟೀಚರ್ ಅವರು ಬರ್ತಾ ಇದ್ದಾರೆ. ಈಗ
ನೈಸ್ ಸರಿಯಾಗಿ ಬೆಟ್ಟಿಂಗ್ ಆಗಿಬಿಡು ಅಣ್ಣಿ. ಇವರೇ ನೋಡ್ರಿ ಹೇಳಿದ್ನಲ್ಲ ನಮ್ಮ ಅವ್ರು ಹಾಯ್ ಮಾಡಿದ್ರು. ಇವ್ರಂತರೂ ಮಾತಾಡಲ್ಲ. ನಾನು ಅರ್ಥ ಆಯ್ತು ಅನ್ಸುತ್ತೆ. ನಾನು ಹಸುವಾಗಿದ್ದೆ. ಮೊದಲು ಅವ್ರು ಫಸ್ಟ್ ಊಟ ನಮ್ಮ ಗುರುಗಳಂತಾರೆ, ಆಮೇಲೆ ಅವ್ರದ್ದು ಇದ್ದಿದ್ದೆ. ಅವ್ರು ನಮ್ಮ ಕೂಡ ಅವಾಗ ಚರ್ಚೆಗೆ ಬರ್ತಿರ್ತಾರೆ, ಏನು ತೊಂದರೆ ಇಲ್ಲ. ನೋಡಿರಿ ಇಷ್ಟೆಲ್ಲ ಐಟಮ್ಸ್ ಇದೆ. ಇದು ಪಲಾವು, ಇದು ನಮ್ಮ ಕಡೆ ಕರ್ಚಿಕಾಯಿ ಅಂತೀವಿ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಇದು ಪಳಾರ ಅಥವಾ ಮಂಡಾಳ ಅಲ್ಲ ಏನಂತಾರ ಮತ್ತೇನು? ಯಾವ ಕರ್ಮ ಮಾಡಿದ್ನು? ನಮ್ಮ ಅಣ್ಣ ತಮ್ಮಂದಿರು ಒಂದ್ ಮಾತು ಬೈಲಿಲ್ಲ, ನಮ್ಮ ತಾಯಿ ಒಂದ್ ಮಾತು ಬೈಲಿಲ್ಲ, ನಮ್ಮ ತಂದೆ ಒಂದ್ ಮಾತು ಬೈಲಿಲ್ಲ. ಯಾವ್ದು ಅನಿಷ್ಠ ಮುಂದೆ ಇದೆಯಾ? ಚುರುಮುರಿ ಅಂತಾರ. ಓಕೆ, ಹೆಂಗಿದೆ ಟೇಸ್ಟ್? ಚೆನ್ನಾಗಿದೆ. ಅದೇ ನಾನು ಎಕ್ಸ್ಪ್ಲೇನ್ ಆ್ಯಕ್ಚುಲಿ ಅದ್ರ ಬಗ್ಗೆ ನನಗೆ ಗೊತ್ತು. ನಾವು ಮಂಡಾಳ ಅಂತೀವಿ ಉತ್ತರ ಕರ್ನಾಟಕದ ಕಡೆ. ನೀವೇನಂತೀರ ಕಮೆಂಟ್ ಮಾಡಿರಿ. ಹೆಂಗಿದೆ ರೀ ಟೇಸ್ಟ್? ಆ್ಯಕ್ಚುಲಿ ತುಂಬ ಹಾರ್ಡ್ ವರ್ಕ್ ಮಾಡಿ ಉಪ್ಪಿಟ್ಟು ಮಾಡಿದೆ ಬೆಳಗ್ಗೆ. ನಾನು 3:30ಗೆಲ್ಲ ಎದ್ಬಿಟ್ಟು ನೋಡ್ರಿ ನನ್ನ ಮೇಲೆ ಹಣೆ ಇಟ್ಟಳು. ನನ್ನ ಹೆಂಗಿದೆ ಗುರುಗಳೇ ಟೇಸ್ಟ್? ಚೆನ್ನಾಗಿದೆಯಾ? ರಿವ್ಯೂ ಹೇಳಿಲ್ಲ ನೀವು. ಚೆನ್ನಾಗಿದೆ ಗುರುಗಳೇ. ನೋಡ್ರಿ ನಾನು ಮತ್ತು ಇವ್ರ ಅಮ್ಮ ಇಬ್ಬರು ಸೇರಿ ಬೆಳಗ್ಗೆ 3 o'clock ಉಪ್ಪಿಟ್ಟು ಮಾಡಿದ್ವಿ. ಹಾಂ, ಆ್ಯಕ್ಚುಲಿ ಇವ್ರಂತೂ ಏನು ಮಾಡಿಲ್ಲ. ಆ್ಯಕ್ಚುಲಿ ನಾನು ಅಮ್ಮ ಮಾಡಿರೋದು. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನು ಉಪ್ಪಿಟ್ಟು ಮಾಡಿದ್ದೀನಿ. ನೈಸ್. ಹೆಂಗಿದ್ರಿ? ಚೆನ್ನಾಗಿದೆ ಟೇಸ್ಟ್? ಸೂಪರ್ ಟೇಸ್ಟ್. ನೆಕ್ಸ್ಟ್ ಟೈಮ್ ಬಂದಾಗ ಮತ್ತೊಂದು ವೆರೈಟಿ ಮಾಡ್ಕೊಡಕ್ಕೆ. ಪಕ್ಕ ಇಲ್ಲ ರೀ, ಆ್ಯಕ್ಚುಲಿ ಇವ್ರು ಟೀಚರ್ದು ಇದು कौन है ये लोग? कहाँ से आते हैं? ಉಪ್ಪಿಟ್ಟು ಇದು ಪಲಾವ್ ನಮ್ಮ ಶ್ರೀಮತಿ ಅವ್ರು ಮಾಡ್ಯಾರ್ರಿ. ಇನ್ನು ಅದ್ರ ದಿನ ಟೇಸ್ಟ್ ತೊಗೊಂಡಿಲ್ಲ. ಮತ್ತು ಮುಂದಿನ ಪ್ರಯಾಣ ಅಪ್ಡೇಟ್ ಇರುತ್ತೆ. ಫುಲ್ ವಿಡಿಯೋ ನೋಡಿರಿ. ಎಲ್ಲ ಟೀಚರ್ ಮನೆಗೆ ಮಾಡ್ಕೊಂಡು ನೀವು ನಮ್ಮ ಗುರುಜನ್ ಮಾಡ್ತಾರೆ. ಯಾರು? ಇಲ್ರಿ, ಟೀಚರ್ ಅವ್ರು ಮಾಡಿದ್ದು. ಅವ್ರಿಗೆ ಕ್ರೆಡಿಟ್ ಹೋಗ್ಬೇಕು. मज़ा आया और मैं ये जो मज़ा है हिंदुस्तान के हर व्यक्ति को देना चाहता हूँ. ಓಕೆ ಗಾಯ್ಸ್, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಮತ್ತು ಶ್ರೀಮತಿ ಎನಿಥಿಂಗ್ ಹೇಳ್ತೀರಾ? ನಥಿಂಗಾ? ನೋ ಕಾಮೆಂಟ್ಸ್. ಇಲ್ಲ ಸರ್. ನೋ ಕಾಮೆಂಟ್ಸ್. ನಿಮಗೆಲ್ಲ ಅದು ಓಕೆ. ಗುರುಗಳು ತುಂಬ ಟೆನ್ಷನ್ ಇಲ್ಲದ ರೀ ಪಾಪ ಅವ್ರಿಗೆ. ಹೌದ್ರಿ? ಓಕೆ. ಸರ್ ವರ್ಕಿನ ಸ್ವಲ್ಪ ಪ್ರೆಷರ್ ತುಂಬ ಇದೆ ನಮ್ಮ ಸರ್ಗೆ. ತುಂಬ ಈಗ ನೋಡ್ರಿ, ಅವ್ರು ಸಂಡೇ ಇದ್ರೂ ಕೂಡ ವರ್ಕ್ ಮಾಡಬೇಕು. ಇದು ಗೌರ್ಮೆಂಟ್ ವರ್ಕ್ ನೋಡ್ರಿ ಹೆಂಗಿದೆ. ಶಿಕ್ಷಕರು ಏನು ಮಾಡೋಕ್ಕಿಲ್ಲ, ಆದರೂ ಗಾಡೀಲಿ ಕುಂತು ವರ್ಕ್ ಮಾಡಕತ್ತಾರ. ಇಷ್ಟು ಬಿಜಿ ಶೆಡ್ಯೂಲಲ್ಲಿ ನಮ್ಮ ಕೂಡ ಮತ್ತೆ ಟ್ರಿಪ್ಪು ರೇಲಿ ಅವ್ರಿಗೆ ದೊಡ್ಡ ಟ್ಯಾಂಕ್ಸ್ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಗುರುಗಳೇ, ನಿಜವಲ್ಲ ಗುರುಗಳೇ? ಕೋಟಿ ನಮಸ್ಕಾರಗಳು. ಸ್ವಲ್ಪ ಆದಷ್ಟು ಯಾರನ್ನ ಈ ಥರ ಇದ್ದರೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಪಬ್ಲಿಕ್ ರೆಸ್ಪಾನ್ಸ್ ಚೆನ್ನಾಗಿದ್ರು ಅವ್ರಿಗೆ ಸ್ವಲ್ಪ ಬೇಗ ಮುಗುತ್ತೆ. ಏನ್ರಿ ಟೀಚರ್? ಯಾವುದೇ PLOಗಳಿರಲಿ, ಅದು ಹೇಳ್ರಿ, ಅದೇನಿತ್ತು ಅಂದರೆ ಹೇಳ್ರಿ. ನಿಮ್ಮ ಏರಿಯಾದಲ್ಲಿರ್ತಕ್ಕಂಥ ಯಾವುದೇ ನಿಮ್ಮ ಅಂದರೆ ನಿಮ್ಮ ಮತಗಟ್ಟೆಯಲ್ಲಿ ಬರ್ತಕ್ಕಂಥ ಒಂದು BLOಗಳಿಗೆ ನೀವು ಸಂಪರ್ಕಿಸಿ 2002 ಮಾಹಿತಿಯನ್ನು ನೀವು ಆ BLOರಿಗೆ ಕೊಟ್ಟಿದ್ರೆ ನೀವು ಮಾಡ್ತಕ್ಕಂಥ ದೊಡ್ಡ ಸಹಾಯ ಅಂತ ಹೇಳ್ಬೋದು. ಯಾಕಂದರೆ ವರ್ಕ್ ಪ್ರೆಷರ್ ಬಹಳಷ್ಟು ಇರೋದ್ರಿಂದ ನಿಮ್ಮ ಕಡೆಯಿಂದ ಒಂದು ಅಳಿಲು ಸೇವೆ, ಇದು ನೀವು ಸೇರಿ ಮಾಡ್ತಕ್ಕಂಥ ಕೆಲಸ. ಪಬ್ಲಿಕ್ ಸಹಕಾರ ಇದ್ದರೆ ನಾವು ಟೀಚರ್ಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅವರೇ ಟೀಚರ್ಸೇ ಬರಲಿ ಮಾಡಲಿ ಅನ್ನೋ ಒಂದು ಮನೋಭಾವನೆಯನ್ನು ಇಟ್ಕೊಳ್ಬೇಡ್ರಿ. ಆದಷ್ಟು ನಿಮ್ಮ ವೋಟಿಂಗ್ ಕಾರ್ಡ್ಗಳನ್ನು ಸೇಫ್ ಮಾಡ್ಕೊಳ್ಳೋದನ್ನ ನೋಡ್ಕೊಳ್ಳಿ. ಸೊ ನೀವು ಮಾಡ್ತಕ್ಕಂಥ ಒಂದು ನಾವು ದೊಡ್ಡ ಸಹಾಯ ಅಂತಾನೆ ಹೇಳ್ಬೋದು. ಆ್ಯಕ್ಚುಲಿ ಮೊನ್ನೆ ನೂತನ CM ಆಗಿರ್ತಕ್ಕಂಥ DK ಅವರು ಹೇಳಿದ್ರಲ್ರಿ, ಏನಂದ್ರೆ ನಿಮ್ಮ ಮತ ಚಲಾಯಿಸುವ ಹಕ್ಕನ್ನ ನೀವೇನ ಕಳ್ಕೊಂಡ್ರಿ ಅಂತಂದ್ರೆ ಗ್ಯಾರಂಟಿ ಭಾಗ್ಯಗಳು ನಿಮ್ ಕೈ ಸೇರಲ್ಲ. ಗೃಹಲಕ್ಷ್ಮಿ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಯಾವುದೇ ಸರ್ಕಾರದ ಸೌಲಭ್ಯಗಳು ನಿಮ್ಗೆ ಸಿಗಲ್ಲ. ಹಂಗಾಗಿ ಅವರೇ ಮಾಡ್ಬೇಕನ್ನೋದಲ್ಲ, ನಿಮ್ಮ ಮತ ಚಲಾಯಿಸುವುದು ನಿಮ್ಮ ಹಕ್ಕು, ನಿಮ್ಮ ಕರ್ತವ್ಯ. ಮನೆಗೆ ಬಂದವ್ರನ್ನ ಅತಿಥಿಗಳ ತರ ಕರೆದು ಅವ್ರಿಗೆ ಏನ್ ಬೇಕಾದದ್ದು ಮಾಹಿತಿ ದಯವಿಟ್ಟು ಕೊಡ್ರಿ ಅಂತ. ನಿಜವಾಗ್ಲೂ ತುಂಬ ಕಷ್ಟಪಡ್ತಿದ್ದಾರೆ ನಮ್ಮ ಗುರುಗಳು. ಏನು ಗುರುಗಳೇ? ಈಗ ಆಲ್ಮೋಸ್ಟ್ ಆಲ್ ಅದಕ್ಕೆ ಆದಷ್ಟು ನಮ್ಮ ಟೀಚರ್ ಹೇಳಿದಂಗೆ ಮತ್ತು ನಮ್ಮ ಮಾಜಿ ಟೀಚರ್ ಹೇಳಿದಂಗೆ ಸ್ವಲ್ಪ ಆದಷ್ಟು ತಾವು ಪಬ್ಲಿಕ್ ರೆಸ್ಪಾನ್ಸ್ ಮಾಡಿದರೆ ಇನ್ನೂ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಮಾಡಿ. ಓಕೆ ಗಾಯ್ಸ್, ಮತ್ತೆ ಕಂಟಿನ್ಯೂ ಮಾಡ್ತೀನಿ.
ಹುಲಿಗೆಮ್ಮ ರೀಚ್ ಆದ್ವು ನೋಡ್ರಿ. ಈಗ ಒಳಿ ಕಡೆ ನಮ್ಮ ಪಯಣ. ನೋಡ್ರಿ ನಾವು ಇಲ್ಲಿ ನದಿ ತೀರದಲ್ಲಿ ಬಂದಿದ್ವಿ. ಇಲ್ಲಿ ನೋಡ್ರಿ ಒಂದು ಸಂಪ್ರದಾಯ ನಡೀತಾ ಇದೆ, ಅಡ್ಲಿಗೆ ತುಂಬುವ ಕಾರ್ಯಕ್ರಮ ಅಂತ ಇದಕ್ಕೆ ಹೇಳ್ತಾರೆ. ಆದ್ರೂ ನೋಡ್ರಿ ಸ್ವಲ್ಪ ಸ್ವಚ್ಛತೆ ಬಗ್ಗೆ ನಾವು ಪಬ್ಲಿಕ್ ತುಂಬಾ ಕಾಳಜಿ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಯಾಕಂತಂದ್ರೆ ಅವರು ಈ ಮುಜರಾಯಿ ಇಲಾಖೆಯವರು ಆದಷ್ಟು ಸ್ವಚ್ಛತೆ ಮಾಡ್ತಾ ಇದ್ದಾರೆ. ನಾವು ಕೂಡ ಇದ್ರ ರೆಸ್ಪಾನ್ಸಿಬಲ್ ತಗೋಬೇಕು. ನಾವು ಕೂಡ ಈ ಒಂದು ದೇವಸ್ಥಾನವನ್ನು ಸ್ವಚ್ಛತೆವಾಗಿ ಇಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ತರ ಸ್ವಚ್ಛತೆ ಕಾಪಾಡೋಣ. ಉತ್ತರ ಕರ್ನಾಟಕದ ಶಕ್ತಿಪೀಠಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಆಗಿರ್ತಕ್ಕಂಥ ಒಂದು ದೇವಿಯ ದರ್ಶನಕ್ಕೆ ನಾವು ಇವತ್ತು ಬಂದೀವಿ. ನನ್ನ ಕೈಯೊಳಗಿರ್ತಕ್ಕಂಥ ಮಲ್ಲಿಗೆ ಹೂವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ನಾ ಯಾವ ದೇವಿ ದರ್ಶನಕ್ಕೆ ಬಂದಿನಿ ಅಂತ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವು ನೋಡ್ರಿ ಇವತ್ತು ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಶ್ರೀ ಕ್ಷೇತ್ರ ಹುಲಿಗಿ ಬಂದೀವಿ ನೋಡ್ರಿ. ಹುಲಿಗಿ ಒಳಗ ಹುಲಿಗೆಮ್ಮ ದೇವಿ ದೇವಸ್ಥಾನಕ್ಕೆ ಬಂದೀವಿ. ಹುಲಿಗೆಮ್ಮ ದೇವಿಗೆ ಹುಲಿಗೆಮ್ಮ ಅಂತ ಹೆಸರು ಬರಲ್ ಕಾರಣ ಏನು, ಈ ಕ್ಷೇತ್ರಕ್ಕೆ ಹುಲಿಗೆ ಅಂತ ಯಾಕೆ ಕರೀತಾರ, ಈ ದೇವಸ್ಥಾನ ಈ ಕ್ಷೇತ್ರದ ಮುಂಚಿನ ಹೆಸರು ಏನಿತ್ತು, ಆಮೇಲೆ ಗರ್ಭಗುಡಿಯಲ್ಲಿರ್ತಕ್ಕಂಥ ಏನು ಅಂತ ಎಲ್ಲದನ್ನ ತಿಳಿಸ್ತೀನಿ. ನನ್ನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತಿರಲ್ರಿ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಕ್ಲಿಕ್ ಮಾಡ್ರಿ. ಯಾಕಂದ್ರೆ ನಾನು ಹಾಕ್ತಕ್ಕಂಥ ವಿಡಿಯೋಗಳು ಮೊದಲು ನಿಮ್ಗೆ ಬರ್ತಾವ. ದೇವ್ರ ದರ್ಶನ ತಗೊಂಡು ಈ ಕ್ಷೇತ್ರದ ರಹಸ್ಯ ಏನು, ಇಲ್ಲಿರ್ತಕ್ಕಂಥ ವಿಶೇಷತೆ ಏನು ಅನ್ನೋದನ್ನ ಸವಿವರವಾಗಿ ತಿಳಿಸ್ಕೊಡ್ತೀನಿ. ಮೊದಲು ದೇವ್ರ ದರ್ಶನ ತಗೊಂಡ್ ಬರೋಣ ಬನ್ನಿ ಫ್ರೆಂಡ್ಸ್. ಹುಲಿಗಮ್ಮ ದೇವಿ ದೇವಸ್ಥಾನಕ್ಕ ಈಗ ಕ್ಯೂ ನಿಂತೀವಿ ನೋಡ್ರಿ. ನಾವು ದರ್ಶನಕ್ಕೆ ಹೋಗ್ಬೇಕಾದ್ರ ಒಳಗ ಬ್ಯಾಕ್ ಸೈಡ್ ತೋರಿಸ್ತೀನಿ ಎಷ್ಟು ಜನ ನಿಂತಾರಂತ. ನಾವ್ 5 ಜನ ಬಂದಿವಿ, ಇಲ್ಲಿ ಕ್ಯೂ ನಿಂತೀವಿ ನೋಡ್ರಿ ದರ್ಶನಕ್ಕ. ಇವತ್ ಸಂಡೇ ಇನ್ನ ಅಷ್ಟು ರಶ್ ಇಲ್ಲ ರೀ. ಮಂಗಳವಾರ ಶುಕ್ರವಾರ ಬಂದ್ರ ಮಿನಿಮಮ್ ಒಂದು 4 ತಾಸು ಕ್ಯೂ ನಿಂದಿರ್ಬೇಕಾಗ್ತದ. ಇವತ್ ಅಷ್ಟೇನ್ ರಶ್ ಇಲ್ಲ ನೋಡ್ರಿ ದರ್ಶನಕ್ಕೆ ಹೋಗಕ. ಜನ ಕಡಿಮೆ ಅದಾರ, ಅದನ್ನ ಇನ್ನ ಮುಂದ್ ಅದ ರೀ. ಒಂದ್ ½ ಆಗ್ಬೋದು ಇವತ್ ಅಷ್ಟೇ. ಹುಣ್ಣಿಮೆ ಅಮಾವಾಸ್ಯ ದಿನ ಬಂದ್ರಂತೂ ದರ್ಶನನೇ ಸಿಗೋದ್ ಬಹಳ ಕಷ್ಟ ನೋಡ್ರಿ. ಯಾಕಂದ್ರೆ ಲಕ್ಷಾಂತರ ಭಕ್ತರು ಬರ್ತಾರಿ ಪ್ರತಿ ಹುಣ್ಣಿಮೆಗೆ ಇಲ್ಲಿ. ಕ್ಯೂ ತೋರ್ಸಿ ಯಾಕೋ ಏನಾಯ್ತು? ನಾನಿದ್ದೀನಲ್ವಾ, ಹೆದರ್ಕೋಬೇಡ. ಹುಲಿಗಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಇದೀವಿ ನೋಡ್ರಿ. ಗರ್ಭಗುಡಿಯಾಗ ಅಷ್ಟೇನ್ ಕ್ಯಾಮ್ರಾ ಎಲ್ಲ ಬರ್ಲಿಲ್ಲ, ಅದನ್ನ ಕ್ಯಾಪ್ಚರ್ ಮಾಡಿವಿ. ದರ್ಶನ ತಗೊಂಡ್ ಹೊರಗ್ ಬಂದಿವಿ ನಾವೀಗ. ಈ ಒಂದು ಕ್ಷೇತ್ರಕ್ಕೆ ಹುಲಿಗೆ ಅಂತ ಯಾಕೆ ಹೆಸರು ಬಂತು ಅಂತಂದ್ರೆ, ಈ ಊರಿಗೆ ಮೊದ್ಲ ವ್ಯಾಘ್ರಪುರ ಅಂತ ಕರೀತಾರಿ. ಅಂದ್ರೆ ಇಲ್ಲಿ ಹುಲಿಗಳು ಜಾಸ್ತಿ ಇದ್ವು ಅಂತ ಹೇಳ್ತಾರೆ ಹಿಂದ. ಆದ್ರ ಈ ಹುಲಿಗಮ್ಮ ದೇವಿ ನೆಲೆಸಿದ್ಮೇಲೆ ಆ ಹುಲಿಯನ್ನೇ ತನ್ನ ವಾಹನವಾಗಿ ಮಾಡ್ಕೊಂಡ್ಲು. ಹಂಗಾಗಿ ಆ ದೇವಿಗೂ ಹುಲಿಗಮ್ಮ ಅಂತ ಹೆಸರು ಬಂತು. ಈ ಕ್ಷೇತ್ರಕ್ಕೆ ಹುಲಿಗೆ ಅಂತ ಹೆಸರು ಬಂತ ಅಂತ ಕರೀತಾರ. ಹುಲಿಗಮ್ಮ ದೇವಿ ಬೇರೆ ಯಾರು ಅಲ್ಲ ನೋಡ್ರಿ, ನಮ್ಮ ಉತ್ತರ ಕರ್ನಾಟಕದ, ಅದರಲ್ಲಿಯೂ ಸೌದತ್ತಿ ಯಲ್ಲಮ್ಮನ ಇನ್ನೊಂದು ರೂಪನೇ ಹುಲಿಗಮ್ಮ ದೇವಿ ಅಂತ ಹೇಳ್ತೀವಿ. ಹುಲಿಗಮ್ಮ ದೇವಿ ಇಲ್ಲೇ ಬಂದು ಯಾಕೆ ನೆಲೆಸಿದ್ಲು ಅನ್ನೋದಕ್ಕೆ ಹಲವಾರು ಪೌರಾಣಿಕ ಮತ್ತು ಐತಿಹಾಸಿಕ ಕಥೆಗಳದಾವ ಫ್ರೆಂಡ್ಸ್. ಅದರಲ್ಲಿ ಒಂದು ಕತೆ ಏನಪ್ಪಾ ಅಂತಂದ್ರೆ, ಈ ಊರಲ್ಲಿ ಸುಮಾರು 800 ವರ್ಷಗಳ ಹಿಂದೆ ಇಬ್ರು ಸಹೋದರರು ಇರ್ತಾರೆ. ನಾಗಜೋಗಿ ಮತ್ತು ಬಸವಜೋಗಿ ಎನ್ನುವ ಸಹೋದರರು ತೆಪ್ಪವನ್ನು ಓಡಿಸ್ತಿರ್ತಾರೆ. ಅಂದ್ರೆ ಅರಗೋಲ್ ನಡೆಸ್ತಿರ್ತಾರೆ. ತುಂಗಭದ್ರಾ ನದಿಯೊಳಗೆ ಏನ್ ಕೈಕಾಲು ತೊಳ್ಕೊಂಡ್ ಬಂದ್ವಲ್ರಿ ನಾವು, ಆ ಒಂದು ನದಿಯಲ್ಲಿ ಅರಗೋಲು ಓಡಿಸುವ ಕಾಯಕದಲ್ಲಿ ತೊಡಗಿರ್ತಾರ. ಆ ಇಬ್ಬರು ಸಹೋದರರು ಯಲ್ಲಮ್ಮ ದೇವಿಯ ಭಕ್ತರಾಗಿರ್ತಾರ, ಕಟ್ಟ ಭಕ್ತರಾಗಿರ್ತಾರ. ಪ್ರತಿ ವರ್ಷನೂ ಸೌದತ್ತಿ ಯಲ್ಲಮ್ಮನ ದರ್ಶನಕ್ಕಾಗಿ ಅವ್ರು ಹೋಗ್ತಿರ್ತಾರ. ಬಟ್ ಅವಾಗ ಈ ತರ ಯಾವುದೋ ವೆಹಿಕಲ್ ಸೌಲಭ್ಯ ಇರ್ಲಿಲ್ಲ. ಅವರು ಕಾಲ್ನಡಿಗೆ ಮುಖಾಂತರನೇ ಹೋಗ್ಬೇಕಾಗಿರ್ತದ. ಇದೇ ತರ ಹಲವಾರು ವರ್ಷಗಳು ಅವ್ರು ದರ್ಶನಕ್ಕೆ ಹೋಗ್ಬೇಕಾದ್ರೆ ಒಂದು ವರ್ಷ ಸತತವಾಗಿ 2 ದಿನ ಭಾರಿ ಭೀಕರ ಮಳೆ ಆಗ್ತದ ನೋಡ್ರಿ. ಅಂತ ಮಳೆ ಒಳಗ ಅವರು ಆ ತಾಯಿ ಯಲ್ಲಮ್ಮನ ದರ್ಶನಕ್ಕೆ ಹೋಗ್ಬೇಕಾದ್ರೆ ದಾರಿ ಒಳಗ್ ಸಿಗ ಬಿದ್ಬಿಡ್ತಾರ ನೋಡ್ರಿ. ಅಷ್ಟೆಲ್ಲ ರಭಸವಾಗಿ ಮಳೆ ಸುರಿದ್ರೂ ಸಹ ಅವರು ಆ ತಾಯಿಯ ಸ್ಮರಣೆ ಮಾತ್ರ ನಿಲ್ಸ್ಲಿಲ್ಲ. ಅವರ ಭಕ್ತಿಗೆ ಮೆಚ್ಚಿ ಯಲ್ಲಮ್ಮ ದೇವಿ, ಇಲ್ಲ ಮಕ್ಕಳ, ನೀವು ನನ್ನ ದರ್ಶನಕ್ಕಾಗಿ ಇಷ್ಟು ದೂರ ಬರುವುದೇನು ಬೇಡ, ನಿಮ್ ಊರಲ್ಲೇ ಬಂದು ನಾನು ನೆಲೆಸ್ತೀನಿ ಅಂತ ಹೇಳ್ತಾಳ. ಅವ್ರ ಕನಸಿನಾಗ ಅವ್ರು ಬಂದು ತಮ್ಮ ಊರಿನಲ್ಲಿರ್ತಕ್ಕಂಥ ಪುರೋಹಿತರಿಗೆ, ದೊಡ್ಡವರಿಗೆ ತಿಳಿಸಿದಾಗ ಒಂದು ಹುಲಿಗಮ್ಮ ದೇವಿ ಸಾಲಿಗ್ರಾಮದ ಮೂರ್ತಿಯಂತೆ ಒಂದು ಕಲ್ಲು ಬಂಡೆಯಲ್ಲಿ ರೂಪ ತಾಳಿ ತುಂಗಭದ್ರಾ ನದಿಯ ದಂಡೆಯಲ್ಲಿ ಉದ್ಭವ ಆಗ್ತಾಳ. ಆವತ್ತಿನಿಂದ ಈ ದೇವಿಯ ಒಂದು ಗುಡಿ ಸ್ಥಾಪನೆ ಮಾಡಿ ಒಂದು ಶ್ರೀಚಕ್ರನು ಸಹ ಈ ಒಂದು ಶಕ್ತಿ ಪೀಠದಲ್ಲಿ ಅದ ಅಂತಾನೆ ಹೇಳ್ಬೋದು. ಸಾಕ್ಷಾತ್ ಸೌದತ್ತಿ ಯಲ್ಲಮ್ಮನೆ ಹುಲಿಗೆಯಲ್ಲಿ ಹುಲಿಗಮ್ಮನಾಗಿ ಸ್ಥಾಪನೆ ಆಗ್ಯದ ನೋಡ್ರಿ ದೇವಸ್ಥಾನ. ಇನ್ನು ಆ ಕಡೆ
ಹಲವಾರು ವಿಷಯಗಳದಾವ, ಏನಂತ ತೋರಿಸ್ತೀನಿ. ಹಲವಾರು ರಹಸ್ಯಮಯವಾಗಿರ್ತಕ್ಕಂಥ ವಿಷಯಗಳು. ಕರ್ನಾಟಕದ ಶಕ್ತಿಪೀಠಗಳಲ್ಲಿಯೇ ಒಂದಾಗಿರ್ತಕ್ಕಂಥ ಈ ಹುಲಿಗಿ ಕ್ಷೇತ್ರಕ್ಕೆ ನೀವು ಒಂದ್ಸಲ ಖಂಡಿತ ವಿಸಿಟ್ ಮಾಡ್ರಿ ಫ್ರೆಂಡ್ಸ್. ಈ ಕ್ಷೇತ್ರ ಬರುವುದು ಬೆಂಗಳೂರು ರಾಜಧಾನಿಯಿಂದ ಸುಮಾರು 334 ಕಿಲೋಮೀಟರ್ ಅಂತರದಲ್ಲಿದೆ. ಅದೇ ತರ ಈ ಕ್ಷೇತ್ರ ಹುಲಿಗಿ ಬರುವುದು ಕೊಪ್ಪಳ ಜಿಲ್ಲೆಯಲ್ಲಿ ನೋಡ್ರಿ, ಜಿಲ್ಲಾ ಕೇಂದ್ರದಿಂದ ಸುಮಾರು 27 ಕಿಲೋಮೀಟರ್ ದೂರದಲ್ಲಿದೆ. ಅದೇ ತರ ಹೊಸಪೇಟೆಯಿಂದ 13 ಕಿಲೋಮೀಟರ್ ದೂರದಲ್ಲಿದೆ ನೋಡ್ರಿ. ಈ ಕ್ಷೇತ್ರಕ್ಕೆ ಬರ್ಬೇಕಾದ್ರೆ ಸರ್ಕಾರಿ ಬಸ್ ಆಗಿರ್ಬೋದು, ಖಾಸಗಿ ವಾಹನ ಆಗಿರ್ಬೋದು, ಅದೇ ತರ ರೈಲ್ವೆ ಸಾರಿಗೆ ವ್ಯವಸ್ಥೆನೂ ಸಹ ಇದಕ್ಕದ ನೋಡ್ರಿ. ಖಂಡಿತ ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ನೋಡ್ರಿ ಈ ಕ್ಷೇತ್ರದಾಗ ಸಾಕ್ಷಾತ್ ಹುಲಿಗಮ್ಮ ದೇವಿನೇ ಮೈಮೇಲೆ ಬಂದ ನೋಡ್ರಿ. ಒಬ್ರಿಗೆ ಜೋಗತಿ ಅಮ್ಮಗ, ಜೋಗತಿ ಅಮ್ಮನ ರಹಸ್ಯ ಏನು ಅನ್ನೋದು ತಮ್ಮೆಲ್ಲರಿಗೂ ತಿಳಿದ ನೋಡ್ರಿ. ನೀವೇನು ಸೌದತ್ತಿ ಹೋದಾಗ ಗೊತ್ತಾಗುತ್ತಲ್ಲ ನಿಮ್ಗ, ಪುರುಷರನ್ನೇ ಸೀರೆ ಉಡಿಸಿ ಜೋಗತಿಯನ್ನಾಗಿ ಮಾಡಿರ್ತಾರ. ಆದ್ರೆ ಇಲ್ಲಿ ಹೆಣ್ಣು ಮಗಳಿಗೆ ಆ ತಾಯಿ ಹೊಲ್ದಾಳ ನೋಡ್ರಿ. ತಾಯಿ ಮೈಮೇಲೆ ಬಂದು ಏನೋ ಹೇಳಾಕತ್ತಾವ ನೋಡ್ರಿ. ಮುನಿರಾಬಾದ್ ಸಮೀಪದಲ್ಲಿರ್ತಕ್ಕಂಥ ತುಂಗಭದ್ರಾ ನದಿಯ ದಂಡದಲ್ಲಿ ಸಾಲಿಗ್ರಾಮ ರೂಪದಲ್ಲಿ ದೊರೆತಿರ್ತಕ್ಕಂಥ ಈ ತಾಯಿಯ ವಿಗ್ರಹಕ್ಕ ಯಾವುದೇ ರೂಪ ಇರುವುದಿಲ್ಲ ನೋಡ್ರಿ. ಆದ್ರೂ ಈ ಹುಲಿಗಮ್ಮ ದೇವಿಗೆ ಇಲ್ಕಲ್ ಸೀರೆ ಮತ್ತು ಮಲ್ಲಿಗೆ ಹೂವು ಅಂದ್ರೆ ತುಂಬಾ ಇಷ್ಟ ನೋಡ್ರಿ. ಅಲಂಕಾರ ಹೆಚ್ಚಾಗಿ ಮಲ್ಲಿಗೆ ಹೂವಿನಿಂದ ಮತ್ತು ಆ ಇಲ್ಕಲ್ ಸೀರೆಯಿಂದ ಅಮ್ಮಗ ಅಲಂಕಾರ ಮಾಡಿರ್ತಾರೆ. ನೋಡಕ್ 2 ಕಣ್ಣು ಸಾಕಾಗಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಶುಕ್ರವಾರ ಮಂಗಳವಾರ ವಿಶೇಷ ಪೂಜೆ ಸಹ ಇಲ್ಲಿ ನೆರವೇರ್ತದ. ಉತ್ತರಾಭಿಮುಖವಾಗಿ ಗರ್ಭಗುಡಿಯಲ್ಲಿ ವಿರಾಜಮಾನಳಾಗಿರ್ತಕ್ಕಂಥ ಹುಲಿಗಮ್ಮ ದೇವಿ, ದೇವಿಯ ಮುಂದೆ ಇಲ್ಲಿ ನೋಡ್ಬೋದು ನೀವು 25 ಮೀಟರ್ ಅಡಿ ಎತ್ತರದಲ್ಲಿ ಇರ್ತಕ್ಕಂತ ಒಂದು ಧ್ವಜಸ್ತಂಭ ಅದ ನೋಡ್ರಿ. ಆ ಧ್ವಜಸ್ತಂಭದ ಮುಂದ ಇಲ್ಲೇನು ಕಾಣಿಸ್ತದಲ್ರಿ ನಮ್ಗ ತ್ರಿಶೂಲ ರೂಪದಲ್ಲಿರೋದು, ಅಲ್ಲಿ ದೇವಿಗೆ ದೇವ್ರು ಮಾಡ್ತಾರ ನೋಡ್ರಿ. ಜಾತ್ರೆ ಟೈಮಲ್ಲಿ ದೇವ್ರು ಮಾಡೋದು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು. ಮೊನ್ನೆ 1 ತಿಂಗಳಾಯ್ತ್ರಿ ಇವಾಗ ಜಾತ್ರೆ ರೀಸೆಂಟ್ ಆಗಿ ಹುಣ್ಣಿಮೆ ಅಂತ ಕರಿತೀವಲ್ರಿ. ಆ ಆಗಿ ಹುಣ್ಣಿಮೆಯಲ್ಲಿ ಜಾತ್ರೆ ಆಗತ್ರಿ. ಆ ಜಾತ್ರಾ ಮಹೋತ್ಸವದಲ್ಲಿ ಅಂದ್ರೆ ಹೊರಗಡೆ ಹಿಂಗ ನೆಲದ ಮೇಲೆ ಪಾಯಸ ಮಾಡಿರ್ತಾರ್ರಿ. ಆ ಪಾಯಸ ಕುದಿಬೇಕಾದ್ರೆ ಕುದಿತಕ್ಕಂತ ಪಾಯಸದಲ್ಲೇ ಕೈ ಹಾಕಿ ಆ ದೇವಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾರ ನೋಡ್ರಿ. ಎಷ್ಟೊಂದು ಪವರ್ಫುಲ್ ಇರ್ಬೋದು ನೀವೇ ಥಿಂಕ್ ಮಾಡ್ರಿ ಫ್ರೆಂಡ್ಸ್. ಕುದಿತಕ್ಕಂತ ಪಾಯಸದಲ್ಲಿ ಕೈ ಇಡೋದಂದ್ರೆ ಸುಮ್ನೆ ಅಲ್ಲ. ಆದ್ರೂ ಆ ತಾಯಿ ಶಕ್ತಿಯಿಂದ ಅವ್ರಿಗೆ ಏನೂ ಸಹ ಆಗೋದಲ್ಲ. ಅಂತ ಒಂದು ಅದ್ಭುತವಾಗಿರ್ತಕ್ಕಂತಹ ದೇವಸ್ಥಾನ ನೋಡ್ರಿ. ಅದೇ ರೀತಿಯಾಗಿ ಈ ಒಂದು ದೇವಸ್ಥಾನದ ಇನ್ನೊಂದು ಹಿನ್ನೆಲೆ ಪೌರಾಣಿಕ ಕಥೆಯನ್ನು ನಾವು ನೋಡಿದಾಗ ಸುಮಾರು 13ನೇ ಶತಮಾನದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಯಿತು ಅಂತಾನೆ ಹೇಳಲಾಗ್ತದೆ ನೋಡ್ರಿ. 13ನೇ ಶತಮಾನದಲ್ಲಿ ಚತುರ್ಮುಖ ಭಟ್ಟರಿಗೆ ಚಾಲುಕ್ಯರ ರಾಜನಾಗಿರ್ತಕ್ಕಂತಹ 4ನೇ ವಿಕ್ರಮಾದಿತ್ಯ ಈ ದೇವಸ್ಥಾನವನ್ನು ಕೊಡುಗೆಯಾಗಿ ಕೊಟ್ಟಿರ್ತಾನೆ ನೋಡ್ರಿ. ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ 13ನೇ ಶತಮಾನದಲ್ಲಿಯೇ ಈ ದೇವಸ್ಥಾನ ಸಹ ನಿರ್ಮಾಣ ಆಗದ. ನೋಡ್ಬೋದು ಎಷ್ಟು ಜನ ಸೇರರಂತ. ಹುಣ್ಣಿಮೆ ಅಮಾವಾಸ್ಯೆ ಬಂದ್ರಂತ್ರ ಲಕ್ಷಾಂತರ ಜನ ಇರ್ತಾರೆ. ನಮಗ ದರ್ಶನನೇ ಬಹಳ ಕಷ್ಟ ಆಗುತ್ತೆ ನೋಡ್ರಿ, ಕ್ಯೂ ನಿಂದ್ರಕ್ಕೂ ಆಗಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ, ಶಕ್ತಿಪೀಠ. ಸಾಕ್ಷಾತ್ ಸೌದತ್ತಿ ಎಲ್ಲಮ್ಮನೆ ಇಲ್ಲಿ ಬಂದು ನೆಲೆಸಲ್ಲ ಅಂತಾನೆ ಹೇಳ್ಬೋದು. ಇನ್ನೂ ಹಲವಾರು ಅಲ್ಲಿ ಏನೋ ಹರಕೆ ಗುಂಡು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಏನೋ ಒಂದು ಅನ್ಕೊಂಡು ಎತ್ತಿದ್ರೆ ಆ ಗುಂಡು ಏನೋ ಹಗುರವಾಗಿ ಬರ್ತದಂತ, ಅದನ್ನು ತೋರಿಸ್ತೀನಿ, ಬರ್ರಿ ಹೋಗೋಣ. ನೋಡ್ರಿ ಈ ದೇವಸ್ಥಾನದಲ್ಲಿ ಈ ಒಂದು ರಹಸ್ಯ ವಿಷಯ ಏನು ಅಂತಂದ್ರೆ ಇದೊಂದು ಗುಂಡ ನೋಡ್ರಿ. ಆ ತಾಯಿ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಯಾವುದೇ ಹರಕೆ ಆಗಿರ್ಬೋದು ಅನ್ಕೊಂಡು ತಿರುಗಿಸಿದ್ರೆ ಇಲ್ಲಿ ನೋಡ್ರಿ ನನ್ನ ಕೈಯಲ್ಲಿ ಎಷ್ಟು ಈಸಿಯಾಗಿ ತಿರ್ಗತ್ತೆ ನೋಡ್ರಿ. ಅಂದ್ರೆ ನಮ್ದು ಆಸೆ ಬೇಗ ನೆರವೇರತ್ತಂದ್ರೆ ಇಷ್ಟು ಈಸಿಯಾಗಿ ಹಗುರವಾಗಿ ತರ ಬರುತ್ತ್ರಿ. ಇಲ್ಲ ಅಂತಂದ್ರೆ ಸ್ವಲ್ಪ ಭಾರವಾಗಿ ಬೇಗ ತಿರ್ಗಲ್ಲ ಅಂತ ಹೇಳ್ತಾರ. ನನ್ನಂತೂ ನೋಡ್ರಿ ಒಂದೇ ಬೆರಳಲ್ಲಿ ತಿರ್ಸಕತ್ತೀನಿ, ಅಷ್ಟು ಈಸಿಯಾಗಿ ಬರಕತ್ತದ. ಬಹಳ ಖುಷಿ ಆಯ್ತು ನನಗ. ಇದೇ ತರ ಇಲ್ಲಿ ಬಂದವ್ರು ಎಲ್ಲರೂ ಇದನ್ನು ತಿರುಗಿಸ್ತಾರೆ. ಆ ತಾಯಿ ಎಲ್ಲರ ಆಸೆನ ಈಡೇರಿಸ್ಲಿ, ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲಾ ಬಯಕೆಗಳು ಈಡೇರ್ಲಿ ಅಂತ ನಾನು ಸಹ ಕೇಳ್ತೀನಿ ನೋಡ್ರಿ. ನೀವು ಬಂದ್ರೆ ಇದನ್ನ ಒಂದ್ಸಲ ಟ್ರೈ ಮಾಡ್ರಿ ಫ್ರೆಂಡ್ಸ್. ಗುಂಡುಗಳದಾವ್ ನೋಡ್ರಿ. ಅಂದ್ರೆ ನಮ್ಮ ಮನಸ್ಸಿನಾಗ ಏನೇ ಒಂದು ಅನ್ಕೊಂಡು ಆಸೆ ಈಡೇರ್ಬೇಕಾಗಿತ್ತಂದ್ರೆ ಆ ತಾಯಿ ಇಲ್ಲಿ ಮನಸ್ಸಿನಲ್ಲಿ ಕೇಳ್ಕೊಂಡು ಆ ತರ ಗುಂಡು ಎತ್ತಾರ ನೋಡ್ರಿ. ಅವ್ರ ಆಸೆ ಈಡೇರ್ತಿತ್ತು ಅಂದ್ರೆ ಆ ಗುಂಡು ಬೇಗನೆ ಮೇಲಕ್ಕೆ ಬರುತ್ತ್ರಿ, ಇಲ್ಲಾಂದ್ರೆ ತಳ ಬಿಡಲ್ಲ ಅಂತ ಹೇಳ್ತಾರ. ಅಮ್ಮ ಎತ್ತಕತ್ತಾರ ನೋಡ್ರಿ, ಅವ್ರದ್ದು ಎತ್ತಿತ್ತು ಗುಂಡು ಬೇಗನೆ. ಟ್ರೈ ಮಾಡ್ರಿ ನೋಡ್ರಿ. ಈಗ ನಮ್ ಟೀಚರ್, ನಮ್ಮ ಮನೆಯವರು, ಸರ್ ಎಲ್ಲರ ಮನಸ್ಸಿನಾಗ ಏನೇನು ಅನ್ಕೊಂಡು ದೇವಿಗೆ ಗುಂಡು ಎತ್ತಕತ್ತಾರ್ರಿ. ಆ ದೇವಿ ಆದಷ್ಟು ಬೇಗ ಅವ್ರ ಆಸೆ ನೆರವೇರಿಸ್ಲಿ. ನೋಡೋಣ್ರಿ ಯಾವ ತರ ಇರುತ್ತಂತ. ಎತ್ತಕತ್ತಾರ ನೋಡ್ರಿ ನಮ್ ಟೀಚರ್ ಮನೆಯವ್ರೆಲ್ಲಾರು.
ಹುಲಿಗಮ್ಮ ದೇವಿ ಸಾಕ್ಷಾತ್ ಸೌದತ್ತಿ ಯಲ್ಲಮ್ಮನ ಸ್ವರೂಪ ಅಂತ ಹೇಳಿದ್ನಲ್ರಿ. ಸೌದತ್ತಿ ಒಳಗ್ ಯಾವ ತರ ಪರಶುರಾಮನ ದೇವಸ್ಥಾನ ಅದ ನೋಡ್ರಿ, ಅದೇ ತರ ಇಲ್ಲಿನೂ ಸಹ ಹುಲಿಗಮ್ಮ ದೇವಿ ದೇವಸ್ಥಾನದಾಗ ಪರಶುರಾಮನ ದೇವರ ದೇವಸ್ಥಾನ ಅದ ನೋಡ್ರಿ. ಒಳಗಡೆ ಬಂದಿವಿ, ನೋಡ್ಬೋದು. ಹುಲಿಗಮ್ಮ ದೇವಿ ದೇವಸ್ಥಾನದ ಪ್ರಸಾದ ತಗೊಂಡಿ ನೋಡ್ರಿ. ಲಾಡು ಮಸ್ತ್ ಅದ ನೋಡ್ರಿ, ಫ್ರೆಶ್ ಆದ್ರಿ ದೇವ ಪ್ರಸಾದ. ಶ್ರೀ ಕ್ಷೇತ್ರದಲ್ಲಿ ವಾಸವಾಗಿರ್ತಕ್ಕಂತ ಮಹಿಷಾಸುರ ಮರ್ದಿನಿಯ ಸ್ವರೂಪವಾಗಿರ್ತಕ್ಕಂತ ತಾಯಿ ಹುಲಿಗಮ್ಮನ ಪವಾಡಗಳು ಹಲವಾರು ಅದಾವ್ ನೋಡ್ರಿ. ಹೇಳ್ಬೇಕಂದ್ರೆ ಒಂದು ದಿನ ಸಾಕಾಗಲ್ಲ, ಅಷ್ಟು ಮಹಿಮೆಯಾದ ಈ ತಾಯಿದು. ಈಗೇನ್ ತುಂಗಭದ್ರಾ ನದಿಯ ಮೇಲೆ ಏನ್ ರೈಲ್ವೆ ಟ್ರ್ಯಾಕ್ ತೋರ್ಸಿದ್ನಲ್ರಿ, ರೈಲ್ವೆ ಹೋಗ್ಬೇಕಾದ್ರೆ ಒಂದ್ಸಲ ಈ ತಾಯಿ ಒಂದು ವಯೋವೃದ್ಧೆಯ ಅವತಾರದಲ್ಲಿ ಗ್ರೀನ್ ಸಿಗ್ನಲ್ ಹಾಕಿ ರೈಲನ್ನ ನಿಂದ್ರಿಸ್ತಾಳಂತ್ರಿ. ಯಾಕಂತಂದ್ರೆ ಆ ರೈಲು ನಿಂತ ಕ್ಷಣನೇ 1-2 ಸೆಕೆಂಡ್ ಅಲ್ಲಿ ಮುಂದ ಬ್ರಿಡ್ಜ್ ಬಿದ್ದೋಗುತ್ತಂತ. ಅಂದ್ರೆ ಸಾವಿರಾರು ಜನರ ಪ್ರಾಣವನ್ನು ರಕ್ಷಣೆ ಮಾಡ್ತಾಳ. ಅದೇ ತರ ಈ ಭಾಗಕ್ಕ 13ನೇ ಶತಮಾನ 17ನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನ ದಾಳಿ ಮಾಡಕ್ ಬರ್ಬೇಕಾದ್ರೆ ಆ ಎಲ್ಲಾ ಸಾವಿರಾರು ಜನರ ಒಂದು ದಾರಿಯನ್ನೇ ತಪ್ಪಿಸಿ ದಿಗ್ಭ್ರಾಂತಳನ್ನಾಗಿ ಮಾಡಿರ್ತಾಳ. ಹಂಗಾಗಿ ಟಿಪ್ಪು ಸುಲ್ತಾನ ಹುಲಿಗಮ್ಮ ದೇವಿಗೆ ಮುತ್ತಿನ ದಂಡೆಯನ್ನು ಸಲ್ಲಿಸಿ ಹರಕೆ ಕಟ್ಕೊಂಡಾಗ ಎಲ್ಲ ಸರಿ ಹೋಗುತ್ತಂತ ಹೇಳ್ತಾರ ನೋಡ್ರಿ. ಇದೇ ತರ ಇನ್ನು ಹಲವಾರು ಪವಾಡವನ್ನು ಮಾಡ್ಯಾಳ ಈ ಹುಲಿಗಮ್ಮ ತಾಯಿ ಅಂತಾನೆ ಹೇಳ್ಬೋದು. ನಮ್ಮ ಉತ್ತರ ಕರ್ನಾಟಕದ ಅತ್ಯಂತ ಶಕ್ತಿಪೀಠ, ಶಕ್ತಿ ದೇವತೆ, ಅಧಿದೇವತೆಯಾಗಿ ನೆಲೆಸಿರ್ತಕ್ಕಂತಹ ಹುಲಿಗಮ್ಮ ದೇವಿ ಸಾಕ್ಷಾತ್ ಮೈಸೂರು ಮರ್ದಿನಿ ಅಂತಾನೆ ಹೇಳ್ಬೋದು. ಅಂತ ಒಂದು ಶಕ್ತಿ ಪೀಠಕ್ಕ ನೀವು ಒಂದ್ಸಲ ವಿಸಿಟ್ ಮಾಡ್ರಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆಲ್ಲರಿಗೆ ಏನನ್ನ ಇಷ್ಟ ಆಗಿತ್ತು ಅಂತಂದ್ರೆ, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ರಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ. ಅದೇ ತರ ನಿಮ್ಮ ಎಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಯಾರೆಲ್ಲ ಹುಲಿಗಮ್ಮ ತಾಯಿ ಭಕ್ತರು ಇದ್ರಲ್ರಿ, ರೇಣುಕಾ ಯಲ್ಲಮ್ಮ ಭಕ್ತರು ಇದ್ರಲ್ರಿ, ಓದೋ ಹುಲಿಗಮ್ಮ ಅಂತ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ. ಇನ್ನೂ ಒಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಗುರುಗಳೇ ಹೇಳಿ, ಹೆಂಗ ಅಮ್ಮನ ದರ್ಶನ? ತುಂಬಾ ಚೆನ್ನಾಗಾಯ್ತು. ಇಲ್ಲಿ ಒಂದು ಶಕ್ತಿ ಪೀಠ ಇದು. ಇಲ್ಲಿ ಪ್ರತಿ ಹುಣ್ಣಿಮೆ ದಿನ ಯಾವ ರೀತಿ ಜನ ಸಂದಣಿ ಇತ್ತು, ಇವತ್ತು ಕೂಡ ಅಷ್ಟೇ ಜನಸಂದಣಿ ಇದೆ. ಅಲ್ಲೇ ಭಕ್ತರ ಸಹ ಬಹಳ ಜನಸಂಖ್ಯೆಯಲ್ಲಿ ಇಲ್ಲಿ ಒಂದು ಅಮ್ಮನ ಆಶೀರ್ವಾದ ಪಡೆಯಲು ಬಂದಿದ್ದಾರೆ. ನಾವು ಕೂಡ ಅಮ್ಮನ ಒಂದು ಆಶೀರ್ವಾದ ಪಡೆದು ಈಗ ತಾನೇ ತುಂಬಾ ಕ್ರೌಡ್ ಇತ್ತಲ್ರಿ ಗುರುಗಳು? ಬಹಳ ಒಂದು ಮೋಸ್ಟ್ಲಿ ಇವತ್ತು ವೀಕೆಂಡ್ ಅನ್ಸಲಿಗಲ್ಲ? ವೀಕೆಂಡ್ ಇದ್ದದಕ್ಕೆ ಜನಗಳು ಕಾಲಿದ್ದ ಕಾರಣ ಅಮ್ಮನ ದರ್ಶನಕ್ಕೆ ಬಹಳ ದೂರದಿಂದ. ಎಷ್ಟ್ ಟೈಮ್ ಬಂದಿರಿ ನೀವು ಮೋಸ್ಟ್ಲಿ? ನಾವು ಸುಮಾರು ಒಂದು 5-6 ಟೈಮ್ ಬಂದಿವ್ರಿ. ಇವ್ರಿ ಅವರು ನಮ್ ಜೋಡಿ ಒಂದ್ 3 ಟೈಮ್ ಬಂದಾರ. 3 ಇದು 4ನೇ ಬಾರಿ ನಮ್ ಜೋಡಿ. ಗುರುಗಳು ಆಲ್ಮೋಸ್ಟ್ ಆಲ್ ಇಲ್ಲಿ ಈ ಒಂದು ಪದ್ಧತಿ ಮಾಡ್ತಾರಲ್ರಿ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇಲ್ಲಿ ಈಗ ಅವರವರ ಭಕ್ತಿ ಪೂರ್ವಕವಾಗಿ ಮಾಡ್ತಕ್ಕಂಥ ಪದ್ಧತಿಗಳು ಮಾಡ್ತಾರೆ. ಇದು ಮೊದಲಿನಿಂದ ಪದ್ಧತಿ ಆಗಿದೆ ಇದು, ಈಗಿಂದಲ್ಲ. ಮೊದಲು ಈಗ ಸುಮಾರು ವರ್ಷಗಳಿಂದ ಏನ್ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸಹ ಒಂದು ಜೋಗಮ್ನವ್ರು ಇರ್ಬೋದು, ಅವ್ರ ಹುಡಿ ತುಂಬೋ ಕಾರ್ಯಕ್ರಮ ಇರ್ಬೋದು. ಒಂದು 10 ರೂಪಾಯಿ ಹಾಕತ್ತೆ. ಎಂತ ಒಳ್ಳೆ ಗುಣ. ಎಷ್ಟು ಅವರು ಕಾಲು ಯಾವ ಪರಿಸ್ಥಿತಿಯಲ್ಲಿ ಇದಾರೆ ಅಂದ್ರ ದೇವರ ಸೃಷ್ಟಿ ಅಂತ ಅನ್ಬೇಕಾಗುತ್ತದೆ. ನಾವೆಲ್ಲ ಸ್ನೇಹಿತರೊಂದಿಗೆ ಇವತ್ತ ಭಾನುವಾರ ರಜೆ ದಿನದಂದು ಈ ಹುಲಿಗೆ ಅಮ್ಮನ ಒಂದು ಶಕ್ತಿಪೀಠಕ್ಕೆ ಬಂದು ಈ ಅಮ್ಮನವರ ಒಂದು ದರ್ಶನ ಪಡೆದು ನಾವೆಲ್ಲರೂ ಈಗ ಅಮ್ಮನ ದರ್ಶನ ಪಡೆದು ಹೊರಗೆ ಬರ್ತಾ ಇದೀವಿ. ನಂತರ ಮುಂದಿನ ಒಂದು ನಮ್ಮ ಲೊಕೇಶನ್ ಪಯಣ ಎಲ್ಲಿ ಹೋಗ್ಬೇಕನ್ನೋದು ಗುರುಜವರು ಈಗ ಮ್ಯಾಪಿಂಗ್ ಮಾಡ್ಯಾರ. ಆ ಮ್ಯಾಪಿಂಗ್ ಪ್ರಕಾರ ನಾವು ಮುಂದಿನ ಒಂದು ಸ್ಥಳಕ್ಕೆ ಹೊರಡ್ತಾ ಇದೀವಿ ಎಲ್ಲ ಸ್ನೇಹಿತರು. ಟೈಮ್ ನೋಡ್ರಿ 1 ಆಯ್ತು, ಆಕ್ಚುಲಿ 12 ಗಂಟೆ ಆಯ್ತು. ಇವತ್ತು ಅಮ್ಮನ ಘಾಟಿ ಸ್ವಲ್ಪ ಲೇಟ್ ಆಯ್ತು. ಅಮ್ಮನ ದರ್ಶನ ಮತ್ತು ಒಂದು ಪಾಳೆ ಪ್ರಕೃತಿ ಕಾರಣ ನಮಗೂ ಸ್ವಲ್ಪ ತಡವಾಯ್ತು ದರ್ಶನ ಪಡೆಯೋದಕ್ಕೆ. ಜನನ ಬಹಳ ಹೋಗ್ತಾ ಇರೋದು ಹಂಪಿಗೆ. ಬನ್ನಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ನಮ್ಮ ಸರ್ ಇನ್ನು ಅದ್ರ ಬಗ್ಗೆ ಇನ್ನು ವಿರೂಪಾಕ್ಷ ದೇವ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ನೀಡ್ತಾರೆ ಅವರು. ನೋಡೋಣ ಅದ್ರ ಬಗ್ಗೆ. ಇವ್ರು ಮಾತಾಡ್ತಾ ಇಲ್ಲ ಗಾಯ್ಸ್, ನೋಡಿ. ಅಣ್ಣ ನನ್ ಕೈಯಲ್ಲಿ ಆಯ್ತು. ಎಲ್ಲ ಮಾತಾಡ್ತೀವ್ರಿ ಸರ್, ನಾವು ಮಾತಾಡಲ್ಲ ಗಾಯ್ಸ್. ಆದ್ರೆ ಮಾತು ಒಂದ್ ಸ್ವಲ್ಪ ಹೇಳ್ತಾ ಆಯ್ತು. ಆಮೇಲೆ ಓಕೆ, ಮತ್ತೆ ಇಲ್ಲಿ ಅಮ್ಮನ ದರ್ಶನ ಪಡೆದು ಎಂಜಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.